ತುಂಬ ಹೆಮ್ಮೆ ಪಡುವಂಥ ವಿಷಯ. ವಿಜಯವರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಡಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಈ ಕೂಡಲೇ ಒಂದು ದೃಢ ನಿರ್ಧಾರ ಮಾಡಿ ದೇವಸ್ಥಾನಗಳ ಪಕ್ಕ, ಶಾಲೆಗಳ ಪಕ್ಕ ಮತ್ತು ಕಾಲೇಜ್ಗಳ ಪಕ್ಕ ಯಾವ ಬಾರ್ಗಳು ಅನಧಿಕೃತವಾಗಿದೆ ಈ ಕೂಡಲೇ ನೀವು ಕ್ರಮ ತಗೊಳ್ಳಿಲ್ಲ ಅಂದರೆ ನೀವು ರಾಜೀನಾಮೆ ಕೊಡಿ. ನಿಮಗೆ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಿ. ಈಗ ನೀವೇ ಹೊಗಳಿದ್ರಿ, ಡಿ ಕೆ ಶಿವಕುಮಾರ್ ಹೊಗಳಿದ್ರು, ಅಲ್ಲೇ ಫಿಲಮ್ ಸ್ಟಾರ್ಗಳೆಲ್ಲ ಇದು ಫಿಲಮಲ್ಲಿ ಮಾಡ್ದಂಗೆಲ್ಲ ರಾಜಕೀಯ ಅಂತ ಅಂದಿದ್ರು. ಈಗ ಅವರೇ ಸಭಾಸ್ಕಿರಿ ಕೊಟ್ಟರು. ಮುಖ್ಯಮಂತ್ರಿಗಳು ಸಹ ನೆನ್ನೆ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ. ನೀವು ನಿಜವಾಗ್ಲೂ ನಿಮಗೆ ಪ್ರಾಮಾಣಿಕತೆ ಇದ್ದರೆ, ಈ ಕನ್ನಡ ನಾಡಲ್ಲಿ ನೀವು ಮೇರು ನಟರೇ ಆಗಿದ್ರೆ, ನೀವು ಮೇರು ನಾಯಕರೇ ಆಗಿದ್ರೆ, ಕನ್ನಡ ನಾಡಿನ ಮತದಾರ ಬಂಧುಗಳ ಮೇಲೆ ನಿಮ್ಗೆ ಒಲವಿದ್ರೆ ಈ ಕೂಡಲೇ ಎಷ್ಟು ಬಾರ್ಗಳು ಅಕ್ರಮವಾಗಿದೆ, ಎಷ್ಟು ಬಾರುಗಳು ಶಾಲೆ ಕಾಲೇಜ್ಗಳ ಪಕ್ಕ, ದೇವಸ್ಥಾನಗಳ ಪಕ್ಕ ಇದೆ, ಅದನ್ನು ತೆರವುಗೊಳಿಸ್ಲಿಲ್ಲ ಅಂದರೆ ನೀವು ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಇದ್ಬಿಡೋದು, ವಿಶ್ರಾಂತಿ ತಗೊಳ್ಳೋದು ಒಳ್ಳೆಯದು. ಕನ್ನಡ ನಾಡಲ್ಲಿ ಅವೈಜ್ಞಾನಿಕವಾದಂಥ ಅಕ್ರಮವಾಗಿ ಬಾರ್ಗಳು ಎಷ್ಟು ಬೀದಿ ಬಂದಿವೆ ಅಷ್ಟು ಬಾರ್ಗಳನ್ನ ತೆರವುಗೊಳಿಸಿ ಜನಸಾಮಾನ್ಯರಿಗೆ ಒಳ್ಳೆ ನಾಯಕರು, ಒಳ್ಳೆ ಮುಖ್ಯಮಂತ್ರಿಗಳು ಅಂತ ಅನ್ಸ್ಕೋಬೇಕು ಅಂತ ನೀವು ನಾನು ಗಂಟೆಗೋಸ್ಕರವಾಗಿ ಹೇಳ್ತೇನೆ ಸರ್. 20% ಬಾರ್ ಅಂದರೆ ಎಣ್ಣೆ ಮದ್ಯದ ವೆಚ್ಚಗಳನ್ನ 20% ಏರಿಕೆ ಮಾಡ್ತಾರ ಅಂತ ಅನ್ಸುತ್ತೆ. ಮುಖ್ಯಮಂತ್ರಿಗಳು ಈಗ ಏನು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಅಲ್ಲಿಂದ ಇಲ್ಲಿಗೆ 3 ಸರಿ ಏರಿಕೆ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಅಲ್ಲ ಕಣ್ರಿ, ಮದ್ಯಪ್ರಿಯರಿಗೆ ಈ ರೀತಿ ಹೊಡ್ತ ಕೊಡ್ತಾ ಇದ್ರಲ್ಲ. ಆಮೇಲೆ ಕಾಸ್ಟ್ಲಿ ವೈನ್ಸ್ಗೆ ಕಮ್ಮಿ ಅಂತೆ, ಈ ಲೋಕಲ್ಗೆ ಜಾಸ್ತಿ ಅಂತ. ಇವ್ರಿಗೆ ಮಾನ ಮರಿದಿದ್ಯಾ? ಮಾನ ಮರಿದಿದೆ ಅಂದರೆ ನಿಮಗೆ ಯಾರೇ ಅದು ಅಬಕಾರಿ ಸಚಿವ ಯಾರೇ? ಅಯ್ಯೋ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ನೀವು ನಾಯಕರಾಗಿ ನಿಮ್ಮಂಥ ಅಯೋಗ್ಯರನ್ನ ಈ ಕರ್ನಾಟಕದ ಜನ ನೋಡಿರಲಿಲ್ಲ, ನೋಡಬಾರ್ದು. ಮುಂದೆ ಇಂಥ ನೀಚ ಅಧಿಕಾರ ಮಾಡಬೇಡ್ದ್ರಿ. ಅಲ್ಲ ರೀ, 40%, 20%, 10% ಅಂತೀಗ ಮುಖ್ಯಮಂತ್ರಿಯಾಗಿ ಎಷ್ಟು ವರ್ಷ? 3 ವರ್ಷ ಆಯ್ತಾ? 3 ವರ್ಷಕ್ಕೆ 3 ಪಾರಿ ಏರ್ಸ್ಕೊಂಡು ಕೂತಾರಲ್ಲ. ಜನ ಏನೋ ಆ ಪ್ಯಾಕೆಟ್ ಕೊಡ್ಕೊಂಡು ಜೀವನ ಮಾಡ್ಕೊತಾ ಇದ್ರು. 10-50 ರೂಪಾಯಿ ಕೆಲಸ ಆಯ್ತಿದ್ದು. ಇವತ್ತು 500 ಕೊಟ್ಟರು ಅವ್ರಿಗೆ ಹೊಟ್ಟೆ ತುಂಬಿ ಅವ್ರಿಗೆ ಕಿಕ್ ಬರ್ತಾ ಇಲ್ವಲ್ಲ. ಇಂಥ ಮನೆಯಲ್ಲಿ ರಾಜಕಾರಣ ಯಾತಿಗೆ ಬೇಕು? ಜನಗಳ ರಕ್ತ ಹೀರ್ಕೊಂಡು ಈ ರೀತಿ ರಾಜಕಾರಣ ಮಾಡೋದಿದೆಯಲ್ಲ, ನಿಜವಾಗ್ಲೂ ನಿಮ್ಮ ಕುಟುಂಬಗಳು ಯಾವ ರೀತಿ ಹಾಳಾಗುತ್ತವೆ ಅಂದರೆ, ಯಾವ ರೀತಿ ಬೀದಿ ಪಾಳಾಗ್ತವೆ ಅಂದರೆ, ಕಟ್ಟ ಕಡೆಯ ವ್ಯಕ್ತಿ ನೊಂದ ಜೀವಗಳ ಶಾಪ ನಿಮ್ಮ ಮನೆಯಲ್ಲಿ ರಾಜಕಾರಣಿಗಳು ಬಿಡಲ್ಲ, ನಿಜವಾಗ್ಲೂ ಬಿಡಲ್ಲ. ಇವತ್ತು ಮೊನ್ನೆ ನಾವು ಉದಾಹರಣೆಗೆ ಒಬ್ಬ ಚಿತ್ರನಟ ಒಂದು 2-3 ವರ್ಷದಲ್ಲಿ 108 ಸೀಟ್ ಗೆದ್ದು ಮುಖ್ಯಮಂತ್ರಿಯಾಗಿ ಒಳ್ಳೆ ದೃಢ ನಿರ್ಧಾರ ಮಾಡಿದಾರಲ್ಲ. ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಅವ್ರು ಮೆಚ್ಕೋಬೇಕು. ನಿಮ್ಮನ್ನು ಮೆಚ್ಕೋಬೇಕು ಅಂದರೆ ಆ ದಿಕ್ಕಲ್ಲಿ ನೀವು ಸಾಗಬೇಕು. ಇಲ್ಲಾಂದರೆ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಗೃಹ ಸಚಿವರಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನೇರವಾಗಿ ಸವಾಲು ಆಗ್ತೇವೆ. ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ದರೆ, ಕನ್ನಡ ನಾಡಲ್ಲಿ ನೀವು ಕನ್ನಡ ತಾಯಿಯ ಮಕ್ಕಳಾಗಿದ್ದರೆ, ನೀವು ಸಂವಿಧಾನಬದ್ಧವಾಗಿ ನೀವು ಆಯ್ಕೆ ಆಗಿದ್ರೆ ಈ ಕೂಡಲೇ ಈ ಕೆಲಸ ಮಾಡಿ. ಇಲ್ಲಾಂದರೆ ನೀವು ಎಲ್ಲೋ ಒಂದು ಕಡೆ ರಾಜಕೀಯ ರೆವಲ್ಯೂಷನ್ ಆಗ್ತದೆ ಅಂತ ಅನಿಸ್ತಲ್ಲ ಸರ್? ತಮಿಳುನಾಡಲ್ಲಿ ಹೋಲಿಸ್ಕೊಂಡ್ರೆ ತಮಿಳುನಾಡು ರಾಜಕಾರಣಿಗೂ ನಮ್ಮ ಕರ್ನಾಟಕ ರಾಜಕಾರಣಿಗೂ ಅಜಗದ ಅಂತಿದ್ರೆ. ತಮಿಳುನಾಡಲ್ಲಿ ಜನ ಆ ರೀತಿ ಇದ್ದಾರೆ. ಗೆದ್ರೆ ಜಯಲಲಿತಾ, ಸೋತ್ರೆ ಕರುಣಾನಿಧಿ. ಗೆದ್ರೆ ಕರುಣಾನಿಧಿ, ಸೋತ್ರೆ ಜಯಲಲಿತಾ. ಇಲ್ಲಿ ಹಂಗಲ್ಲ, ಇಲ್ಲಿ ಬೆರಕೆ ಆಗ್ಬಿಟ್ಟೈತೆ. ನೀವು ಬೆರಕೆ ಸೊಪ್ಪಿನ ಸಾರು ರುಚಿ ಅಂತಾರಲ್ಲ, ಹಂಗೆ ಬೆರಕೆಯವರೇ ಇವತ್ತು ರಾಜಕಾರಣ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಥರ ಆಗಿರೋದ್ರಿಂದ ಜನ ಮತದಾರ ಬಂಧುಗಳು ಎಚ್ಚೆತ್ಕೋಬೇಕು. ಮತದಾರ ಬಂಧುಗಳು ನಿಮ್ಮ ಕೈಲಿದೆ. ನೀವು ನಿಜವಾದ ನಾಯಕರು. ಇವರೆಲ್ಲ MP MLಗಳು ಮುಖ್ಯಮಂತ್ರಿಗಳಾದಾಗಿ, ಪ್ರಧಾನಮಂತ್ರಿಗಳಾದಾಗಿ ನಮ್ಮ ಸೇವಕರನ್ನ ಇವತ್ತು ನೀವು ನಾಯಕರು ಅಂತ ಮಾಡಿ ಆ ನಾಯಕರ ಪರಿಸ್ಥಿತಿ ನಮ್ಮ ನಾಯಿಪಾಡಾಗಿದೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿನ್ನೆ ನಾನು ನೋಡಿದೆ ವಿಜಯ್ ಅವ್ರಿಗೆ, ನಾನು ಕರ್ನಾಟಕದ ಮುಖ್ಯಮಂತ್ರಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿದ್ರಿ. ಅದೇ ರೀತಿ ನಿಮಗೆ ಕರ್ನಾಟಕ ಜನ ಒಳ್ಳೇದು ಬಯಸಬೇಕು ಅಂದರೆ ಈ ಕೂಡಲೇ ತಮಿಳ್ನಾಡಲ್ಲಿ ಏನು ನಿರ್ಧಾರ ಮಾಡೋರೆ ಅದ್ರ 3 ಪಟ್ಟು ನಿರ್ಧಾರ ನೀವು ಮಾಡಿ ದೃಢ. ಸಿದ್ದರಾಮಯ್ಯವ್ರಿಗೆ ಇನ್ನು ಎಷ್ಟು ವರ್ಷ ಬದುಕ್ತಾರೆ? ಈಗ ಎಷ್ಟು ವರ್ಷ ಆಗೈತೆ ಸಿದ್ದರಾಮಯ್ಯವ್ರಿಗೆ? ಇನ್ನೂ ಅಧಿಕಾರ ಬೇಕಾ? ಈಗಲಾದರೂ ಜನಗಳ ಒಳಿತು ಮಾಡ್ರ್ಯಾ? ನೊಂದ ಜೀವದಾನ ಮಾಡ್ರ್ಯಾ? ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಕೊಡಿಸ್ರ್ಯಾ? ಇಲ್ಲಾಂದ್ರೆ ನಿಮ್ಗೆ ಯಾಕ್ರೆ ನ್ಯಾಯ? ನಿಮ್ಗೆ ಯಾಕ್ರೆ ರಾಜಕಾರಣ?